ಗುಡ್ ಮಾರ್ನಿಂಗ್ ಅವರನ್. ಹಾಂ, ಜಾಯ್ನ್ ಆಗ್ರಿ ಫಾಸ್ಟಾಗಿ. ವಾಯ್ಸ್ ಕೇಳಿಸ್ತಿದೆ, ನನ್ನ ತಂಬಾಕ್ರಿ ಫಾಸ್ಟಾಗಿ. ಕ್ವಶನ್ನು ವೆರಿ ಇಂಟ್ರೆಸ್ಟಿಂಗ್ ಅದಾವ. ಸೊ ಅದಕ್ಕೆ ನಾನು ಕೇಸೆಟ್ ಯಾಕೋ ಇಂಟ್ರೆಸ್ಟಿಂಗ್ ಅನ್ಸಾದವ ಕ್ವಶನ್ಸ್. ಯಾಕೆ PCPSI ಬಿಡಿಸಿದ್ವಿ ಭಾಳ ಕಮ್ಮಿ ಅನ್ನಿಸ್ತು ಲೆವೆಲ್. ಯಾಕಂದ್ರೆ ಅವರು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಜಾಗ್ರಫಿ, ಹಿಸ್ಟ್ರಿ, ಬಯಾಲಜಿ, ರೈಟ್, ಫಿಸಿಕ್ಸ್, ಕೆಮಿಸ್ಟ್ರಿ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಮೆಂಟಲ್ ಬಿಟ್ಟಿನ ಕಡೆಗಣಿಸ್ಬಿಟ್ಟಾರೆ. ಸೊ ಕಮ್ಮಿ, ಸೊ ಈ ಲೀಸ್ಟ್ ಇಂಟ್ರೆಸ್ಟೆಡ್ ತಗೊಂಡು ಕ್ವಶನ್ ಅನ್ನು ಈಸಿ ಕೊಡ್ತಿದ್ದಾರೆ ಎಲ್ಲಿ ಮೆಂಟಲ್ ಬಿಟ್ಟಿಲ್ಲಿ. ಬಟ್ ಕೇಸೆಟ್ದವ್ರು ಹಂಗಿಲ್ಲ. ಕೇಸೆಟ್ದವ್ರು ಏನ್ ಮಾಡಿದಾರೆ, ಅವರು ಒಬ್ರು ಶಿಕ್ಷಕರನ್ನ ಆಯ್ಕೆ ಮಾಡ್ತಿದಾರೆ ಅಂದ್ಮೇಲೆ ಶಿಕ್ಷಕರು ಹೆಂಗಿರ್ಬೇಕು, ಪೊಲೀಸರಿಗೆ ಮೆಂಟಲ್ ಬಿಟ್ಟು ಜಾಸ್ತಿ ಅವಶ್ಯಕತೆ ಇಲ್ಲ, ಅವ್ರಿಗೆ ಏನಿರ್ಬೇಕು, ಜನರಲ್ ನಾಲೆಜ್ ಜಾಸ್ತಿ ಬೇಕು. ಸೊ ಅದಕ್ಕೆ ಅವರು ಅದ್ರ ಮೇಲೆ ಒತ್ತು ಕೊಟ್ಟಿದ್ದಾರೆ. ಬಟ್ ಶಿಕ್ಷಕರಿಗೆ ಸೊ ಮೆಂಟಲ್ ಬಿಟ್ಟು ಇರಲೇಬೇಕು, ಲಾಜಿಕಲ್ ರೀಸನಿಂಗ್ ಇರಬೇಕು, ಥಿಂಕ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರಬೇಕು ಅಂತ ಹೇಳಿ ಸೊ ಜಾಸ್ತಿ ಇದ್ರ ಮೇಲೆ ಥಿಂಕ್ ಮಾಡಿದ್ದಾರೆ. ರೈಟ್. ಸೊ ಫಸ್ಟ್ ಕ್ವಶನ್ ಇದೇನು ಟಫ್ ಇಲ್ಲ. ಸೊ ಇದನ್ನು ನಾರ್ಮಲ್ ಐತೆ. ಏನೈತೆ ಕ್ಲಿಯರ್ ಐತಲ್ಲ? ಓಕೆ. ಒಂದು ವೇಳೆ ಎ ಯು ಸಿ ಯ ತಂದೆಯಾದರೆ ಡಿ ಯು ಬಿ ಯ ಮಗಳು, ಇ ಯು ಸಿ ಯ ಹೆಂಡತಿಯಾಗಿದ್ದು ಮತ್ತು ಎ ಯು ಬಿ ಯನ್ನು ವಿವಾಹವಾಗಿದ್ದರೆ ಇ ಯು ಬಿ ಗೆ ಹೇಗೆ ಸಂಬಂಧ? ಬಿ ಯು ಇಗೆ ಹೇಗೆ ಸಂಬಂಧ? ರೈಟ್. ಸೊ ನಾನು ಬಿಡಿಸೋಕ್ಕಿಂತ ಮುಂಚೆ ಎಷ್ಟು ಜನ ಆನ್ಸರ್ ಆಗ್ತಾರೆ ನೋಡ್ತೇನೆ ನಾನು. ರೈಟ್. ಎ ಯು ಸಿ ಯ ತಂದೆ. ಸೊ ಎ ಅನ್ನೋರೇನು? ತಂದೆ. ತಂದೆ ಅಂದ್ರೆ ಗಂಡು ಮಗ, ಗಂಡು. ಸೊ ಏನ್ ನಾನೇನ್ ಮಾಡ್ತೇನೆ, ಸ್ಕ್ವೇರ್ ಹಾಕ್ತೇನೆ. ಎ ಯು ಬಿ ಯ ಸಿ ಯ ತಂದೆ, ಸಿ ಯ ತಂದೆ. ಸಿ ಗಂಡು ಹೆಣ್ಣು ಕೊಟ್ಟಿಲ್ಲ, ಒಟ್ನಲ್ಲಿ ಸಿ ಯ ತಂದೆ ಅವನು. ರೈಟ್. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಡಿ ಯು ಬಿ ಯ ಮಗಳು. ಎ ಮತ್ತೆ ಸಿ ಬಗ್ಗೆ ಕೊಟ್ಟು ನೆಕ್ಸ್ಟ್ ಒಮ್ಮೆ ಜಿಗಿದು ಬಿಟ್ಟಾರ ಡಿ ಮತ್ತೆ ಬಿ ಗೆ. ಸೊ ಡಿ ಮತ್ತೆ ಬಿ ಗೆ ಯಾವುದೇ ತರನಾದ ರಿಲೇಷನ್ ಇಲ್ಲ. ಡಿ ಮತ್ತೆ ಬಿ ಗೆ ಮತ್ತೆ ಎ ಮತ್ತೆ ಸಿ ಗೆ ಯಾವುದೇ ತರನಾದ ರಿಲೇಷನ್ ಸೆಕೆಂಡ್ ಸೆಂಟೆನ್ಸ್ ನಾಗ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಸಪರೇಟ್ ಆಗಿ ಬರ್ಕೋತೀನಿ. ಡಿ ಯು ಬಿ ಯ ಮಗಳು. ಸೊ ಬಿ ಮಗಳು ಯಾರು? ಡಿ. ಸೊ ಇಲ್ಲಿ ಡಿ ಹೆಣ್ಣು ಅಂತ ಗುರುತಿಸಿದಾನ, ನಾನು ಸರ್ಕಲ್ ಹಾಕ್ತೇನೆ. ಸೊ ಬಿ ಯ ಮಗಳು ಅಂತ ಹೇಳಿದಾರೆ, ಬಟ್ ಬಿ ಗಂಡು ಹೆಣ್ಣು ಅಂತ ಹೇಳಿಲ್ಲ. ನೆಕ್ಸ್ಟ್ ಏನ್ ಹೇಳಿದಾರ, ಇ ಯು ಸಿ ಯ ಹೆಂಡತಿ ಆಗಿದ್ದರೆ, ಇ ಯು ಸಿ ಯ ಹೆಂಡತಿ. ಸೊ ಈ ಏನು ಹೆಂಡತಿ ಅಂತಂದ್ರೆ ದಂಪತಿಗಳು, ದಂಪತಿಗಳಿಗೆ ನಾನು ಡಬಲ್ ಮಾರ್ಕ್ ಹಾಕ್ತೀನಿ. ಇ ಯು ಹೆಂಡತಿ ಅಂದ್ರೆ ಈ ಹೆಣ್ಣು. ಸೊ ಈ ಹೆಣ್ಣಾದ್ರ ಸಿ ಏನಾಗ್ತಾನ, ಗಂಡ ಆಗ್ತಾನೆ. ಅಂದ್ರೆ ಎ ಮಗ ಸಿ ಆಗ್ಬಿಡ್ತಾನೆ. ರೈಟ್. ಸೊ ನೆಕ್ಸ್ಟ್ ಏನು ಹೇಳಿದಾರೆ, ಲಾಸ್ಟ್ ಒನ್. ಇಫ್ ಎ ಯು ಬಿ ಯನ್ನು ವಿವಾಹವಾಗಿದ್ದರೆ, ಎ ಅನ್ನೋನು ಬಿ ಯನ್ನು ವಿವಾಹವಾಗಿದ್ದರೆ ಅಂದ್ರೆ ಮದುವೆ ಆಗಿದ್ದರೆ ಅಂತಂದ್ರ, ಸೊ ಮ್ಯಾರಿಡ್ ಕಪಲ್ಸ್ಗೆ ಡಬಲ್ ಮಾರ್ಕ್ ಹಾಕಿ. ಸೊ ಬಿ ನ ಒಂದ್ ಗಂಡಿದ್ದ ಅಂದ್ರ ಸೊ ದಂಪತಿಯಲ್ಲಿ ಒಂದ್ ಹೆಣ್ಣು ಇದ್ದೇ ಇರುತ್ತ. ರೈಟ್. ಸೊ ಈಗ ಬಿ ಯ ಮಗಳು ಯಾರು? ಡಿ. ಸೊ ಬಿ ಮಗಳಂದ್ರ ಎಗೂ ಮಗಳಾಗ್ತಾಳ. ಸೊ ಎ ಮತ್ತೆ ಬಿ ಮಗಳಾಗ್ಯಾಳಂದ್ರ ಸೊ ಸಿ ಏನಾಗ್ತಾಳ, ತಂಗಿ ಅಥವಾ ಅಕ್ಕ ಆಗ್ತಾಳ. ಸೊ ಡಿ ಏನಾಗಿರ್ತಾಳ, ಹೆಣ್ಣು. ಈ ತರ ಬರ್ಕೊಂಡ್ವಿ. ಸೊ ಈಗ ನಮ್ದೊಂದು ಪೂರ್ತಿ ಕ್ಲಿಯರ್ ಫಾರ್ಮ್ಯಾಟ್ ಸಿಕ್ತು. ಏನ್ ಕೇಳಿದಾರೆ ಅಂದ್ರ, ಇ ಯು ಇದು ಲಾಸ್ಟಿಗೆ ಎಲ್ಲಾ ಮಾಡಿದ್ಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್, ಇದು ಥಿಂಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾರಿಗೆ ಕೇಳಿದಾರ ಅನ್ನೋದು ಇಂಪಾರ್ಟೆಂಟ್. ಇ ಯು ಬಿ ಗೆ ಹೇಗೆ ಸಂಬಂಧ? ಇ ಅನ್ನೋರು ಬಿ ಗೆ ಹೆಂಗ್ ಸಂಬಂಧ ಅಂತ ಕೇಳಿದಾರೆ. ಉಲ್ಟಾ ಬರ್ಯಾಕ್ ಹೋಗ್ಬೇಡ್ರಿ. ಇ ಅನ್ನೋರು ಬಿ ಗೆ ಏನಾಗ್ಬೇಕು ಅಂದ್ರ, ಸೊ ಇವರು ಬಿ ಗೆ ಏನಾಗ್ಬೇಕ್ರಿ? ಆಬ್ವಿಯಸ್ಲಿ ಏನಾಗ್ಬೇಕು? ಡಾಟರ್ ಇನ್ ಲಾ, ಸೊಸೆ ಆಗಬೇಕು. ಸೊ ಇದನ್ನ ನಾವು ಡಾಟರ್ ಇನ್ ಲಾನು ಅಂತೀವಿ, ಇಲ್ಲಾಂದ್ರೆ ಸೊಸೆನು ಅಂತೀವಿ. ರೈಟ್. ಪರ್ಫೆಕ್ಟ್. ಇನ್ನೊಂದ್ಸತಿ ನೋಡ್ಕೊಂಡ್ಬಿಡೋಣ ಅಂತ. ಒಂದು ವೇಳೆ ಎ ಯು ಸಿ ಯ ತಂದೆಯಾದರೆ ಡಿ ಯು ಬಿ ಯ ಮಗಳು, ಇ ಯು ಸಿ ಯ ಹೆಂಡತಿಯಾಗಿದ್ದು ಮತ್ತು ಎ ಯು ಬಿ ಯನ್ನು ಮದುವೆಯಾಗಿದ್ದರೆ ಇ ಯು ಬಿ ಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ರೈಟ್. ಸೊ ಎ ಯು ಸಿ ಯ ತಂದೆ ಅಂದ್ಮೇಲೆ ಸೊ ಎ ಯು ಸಿ ಯ ತಂದೆ. ನೆಕ್ಸ್ಟ್ ಡಿ ಯು ಬಿ ಯ ಮಗಳು. ಸೊ ಡಿ ಅನ್ನೋರು ಬಿ ಯ ಮಗಳು. ನೆಕ್ಸ್ಟ್ ಇ ಯು ಸಿ ಯ ಹೆಂಡತಿಯಾಗಿದ್ದರೆ, ಸೊ ಹೆಂಡತಿ ಅಂದ್ಮೇಲೆ ಸೊ ಹೆಣ್ಣು, ಇವನು ಗಂಡು, ಹೆಂಡತಿಯಾಗಿದ್ದರೆ. ಎ ಯು ಬಿ ಯನ್ನು ಮದುವೆಯಾಗಿದ್ದರೆ, ಎ ಬಿ ಮದುವೆ ಆಗಿರ್ತಾನಂದ್ರ ಇದನ್ನ ನಾನು ಇಲ್ಲಿ ಬರೀತೀನಿ. ಸೊ ಮದುವೆ ಅಂದ್ರೆ ಡಬಲ್ ಮಾರ್ಕ್, ಬಿ ಅಂದ್ರೆ ಹೆಣ್ಣು. ಸೊ ಇವಳ ಮಗಳ ಯಾರು? ಡಿ. ಸೊ ಇವ್ರ ಮಗಳಾದ್ರೆ ಇವ್ರಿಗೂ ಮಗಳೇ ಆಗಿರ್ತಾಳ. ಸೊ ಇವ್ರಿಬ್ರಿಗೆ ಮಗಳಾದ್ರ ಸೊ ಮಗನಿಗೆ ಅಕ್ಕ ಅಥವಾ ತಂಗಿ ಆಗಿರ್ತಾಳ, ಸಹೋದರಿ ಆಗಿರ್ತಾಳ. ಹಂಗಿದ್ರ ನಿಮ್ಮ ಚಿತ್ರ ಈ ಕಡೆ. ಕೇಳಿದ್ದೇನು, ಇ ಯು ಬಿ ಗೆ ಹೇಗೆ ಸಂಬಂಧ? ಇ ಬಿ ಗೆ ಹೇಗೆ ಸಂಬಂಧ? ಸೊ ಬಿ ಮಗ ಯಾರು? ಸಿ ಹೆಂಡತಿ ಯಾರು? ಇ. ಸೊ ಹಂಗಿದ್ರ ಬಿ ಗೆ ಏನಾಗ್ಬೇಕು? ಸೊಸೆ. ಆಪ್ಷನ್ ಸಿ ಕರೆಕ್ಟ್. ಡನ್. ಸೊ ಒಂದ್ಸತಿ ರಿವಿಷನ್ ಇರ್ಲಿ, ಒಂದ್ಸತಿ ಕ್ವಶನ್ ಬಿಡಿಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ಒನ್, ಇದು ಬಹಳ ಇಂಪಾರ್ಟೆಂಟ್. ಏನ್ ಹೇಳಿದಾರಂದ್ರ ಒಂದು ಚೌಕ ಐತಿ, ಚೌಕ ಮೂವಿ ಅಲ್ಲ. ಸೊ ಚೌಕ ಒಳಗೆ ಏನಾಗೈತಿ, ಸೈಡ್ ಬಾಹು
ಈ ಬಾಹುನ್ ನಾನು ಬರಿಬೇಕಾದ್ರ, ಬಾಹುಗಳನ್ನು ಎಳಿಬೇಕಾದ್ರ ನಾನೇನ್ ಮಾಡಿದೀನಿ ಅಂದ್ರ ಮಿಸ್ಟೇಕ್ ಆಗಿ 2% ಕಮ್ಮಿ ಎಳೆದು ಬಿಟ್ಟಿನಿ. ಒಂದ್ ವೇಳೆ ನಾನು 100 ನಂದು ಸೈಡ್ ಇತ್ತು, ಸೈಡ್ ಲೆಂತ್ ನಂದು 100 ಇತ್ತು ಅನ್ಕೋತೀನಿ. ನಾನು ಏನು ಲೈನ್ ಎಳಿಬೇಕಾದ್ರ ಸೊ ನಾನು 100ಕ್ಕಿಂತ ಸ್ವಲ್ಪ 2% ಸ್ವಲ್ಪ ಎರರ್ ಮಾಡಿದೀನಿ, ಸೊ ಕಮ್ಮಿ ಎಳೆದು ಬಿಟ್ಟೇನಿ. ಹಂಗಿದ್ರ 98 ಸೆಂಟಿಮೀಟರ್ ಎಳೆದು ಬಿಟ್ಟಿನಿ. ಒಂದ್ ವೇಳೆ ನಾನು ಸೈಡನ್ನ 2% ಎರರ್ ಮಾಡಿದೆ, ತಪ್ಪು ಮಾಡಿದ್ದೆ ಎಳೆಯುವಾಗ ಅಂದ್ಮೇಲೆ ಅದರ ಸುತ್ತಳತೆಯಲ್ಲಿ ಎಷ್ಟು ಪರ್ಸೆಂಟೇಜ್ ತಪ್ಪಾಗಿರುತ್ತ ಅಂತ ಕೇಳಿದಾರೆ. ಈ ತರ ಒಂದು ನಾನು ಸ್ಕ್ವೇರ್ ಐತಿ, ಇದನ್ನ ನಾನು 100 ಸೆಂಟಿಮೀಟರ್ ಅನ್ಕೊಂಡ್ವಿ ಅಂದ್ರ ಎಲ್ಲಾ ಸೈಡು, ಅದನ್ನ ನಾನೇನ್ ಮಾಡಿದೀನಿ ಎಳೆಯುವಾಗ 98 ಎಳೆದೀನಿ. ಯಾಕೆ ಪ್ರತಿಯೊಂದು ಸೈಡ್ ಅಲ್ಲಿ 2% ತಪ್ಪನ್ನು ನಾನ್ ಮಾಡಿದೀನಿ. ಸೊ 2% ತಪ್ಪನ್ನು ನಾನ್ ಮಾಡಿದೀನಿ ಅಂತಂದ್ಮೇಲೆ ಸುತ್ತಳತೆ ಒಳಗ ಟೋಟಲ್ ಸುತ್ತಳತೆ ತೆಗೆದ್ವಿ. ಸುತ್ತಳತೆ ಅಂದ್ರೆ ಏನ್ ಗೊತ್ತಲ್ಲ, ಪರಿಧಿ. ಸೊ ಸುತ್ತಳತೆ ತೆಗೆದಾಕ್ರ ಸೊ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಎರರ್ ಬರುತ್ತೆ ಅಂತ ಕೇಳಿದ್ದಾರೆ. ಒಂದು ಲಾಜಿಕ್ ತಿಳ್ಕೊಳ್ಳಿ, ಈ ತರ ಕ್ವಶನ್ ಅನ್ನು ವಿತಿನ್ ಸೆಕೆಂಡ್ಸ್ ಹೆಂಗ್ ಮಾಡ್ಬೋದು ಅಂದ್ರ, ಚೌಕದ ಒಂದು ಬದಿಯ ಉದ್ದದಲ್ಲಿ 2% ತಪ್ಪು ಮಾಡಿದರೆ ಚೌಕದ ಸುತ್ತಳತೆಯಲ್ಲಿ ಆಗುವ ತಪ್ಪು ಎಷ್ಟು ಅಂತ ಕೇಳಿದಾರೆ. ಅಂದ್ರೆ ಸೊ ಇದಕ್ಕೆ ಡೈರೆಕ್ಟ್ ಆಗಿ ನೀವು ಕ್ವಶನ್ಗೆ ಆನ್ಸರ್ ಯಾವ ತರ ಹಾಕ್ಬೋದು, ಒಂದು ವೇಳೆ ಸೈಡ್ ಬಾಹುವಿನಲ್ಲಿ ನಿಮ್ಗೆ ಏನಾದ್ರೂ ತಪ್ಪಾಗಿದ್ದರೆ ಎಷ್ಟು ಪರ್ಸೆಂಟೇಜ್ ತಪ್ಪಾಗಿರುತ್ತಾ ಅಷ್ಟೇ ಪರ್ಸೆಂಟೇಜ್ ಸುತ್ತಳತೆಯಲ್ಲೇನೂ ತಪ್ಪಾಗಿರುತ್ತ. ಅಂದ್ರೆ ಸೊ ಇಲ್ಲಿ 2% ತಪ್ಪಾಗೈತಿ ಅಂದ್ಮೇಲೆ ಸೊ ಇಲ್ಲಿನೂ 2% ತಪ್ಪಾಗಿರುತ್ತ. ಸೊ ನಿಮ್ಮ ಉತ್ತರ ಏನಾಗಿರುತ್ತಾ, ಆಪ್ಷನ್ ಬಿ. ನಿಮ್ಮ ಉತ್ತರ ಏನಾಗಿರುತ್ತೆ, ಆಪ್ಷನ್ ಬಿ. ಸೊ ಬಿ ಸಿ ಉಲ್ಟಾ ಐತಿ. ರೈಟ್. ಸೊ ಯಾಕಂತೇಳಿ ವಿಚಾರ ಮಾಡೋಣ. ರೈಟ್. ಸೊ ಡೈರೆಕ್ಟ್ ಆಗಿ ಕ್ವಶನ್ ಈ ತರ ಆನ್ಸರ್ ಹಾಕ್ರಿ, ಅದ್ರ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಯಾವ ತರ 100 ಅನ್ಕೋತೀನಿ, ಇದು 100 ಅನ್ಕೋತೀನಿ, ಚೌಕ ಎಲ್ಲಾ ಸೈಡ್ ಈಕ್ವಲ್ ಇರ್ತವ ಅಂದ್ರೆ ಇದು 100 ಇರುತ್ತ. ಹಂಗಿದ್ರೆ 2% ತಪ್ಪು ಮಾಡ್ತೀನಿ ಅಂದ್ರೆ 98 ಆಗಿರುತ್ತೆ. ಸುತ್ತಳತೆ ಅಂದ್ರೆ ಏನು, ಸುತ್ತಲೂ ಅಳತಿ ಮಾಡ್ಬೇಕು ಅಂದ್ರೆ ಎಲ್ಲಾ ಬಾಹುಗಳನ್ನ ನಾನು ಕೂಡಿಸ್ಬೇಕು. ಎಲ್ಲಾ ಸೈಡ್ ಕೂಡಿಸ್ಕೊಂಡ್ರೆ ಈ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅಳಿಲಾಕ 100 100 100 100 ಅಂದ್ರೆ ಸುತ್ತಳತೆ ಎಷ್ಟು ಬಂತು, 400. ಇಲ್ಲಿ ಸುತ್ತಳತೆ ಎಷ್ಟು ಬರುತ್ತಾ, 98 ಅಂದ್ರ ಆಕ್ಚುಲಿ 400 ಇತ್ತು, ಪ್ರತಿಯೊಂದ್ರ 2 ಕಮ್ಮಿ ಆಗೈತಿ ಅಂದ್ಮೇಲೆ ಸೊ ಇಲ್ಲಿ 2 ಕಮ್ಮಿ ಆಯ್ತು, ಇಲ್ಲಿ 2 ಕಮ್ಮಿ ಆಯ್ತು, ಇಲ್ಲಿ 2 ಕಮ್ಮಿ ಆಯ್ತು, ಇಲ್ಲಿ 2 ಕಮ್ಮಿ ಆಯ್ತು, 400 ಒಳಗ ಟೋಟಲ್ 8 ಕಮ್ಮಿ ಆಗೈತೆ ಅಂದ್ರ ಸೊ 392. ಈಗೇನ್ ಕೇಳಿದಾರೆ, ಶೇಕಡಾ ಕೇಳಿದಾರೆ, ಪರ್ಸೆಂಟೇಜ್ ಮೊದಲಿನಗಿಂತ ಈಗ ಎಷ್ಟು ಕಮ್ಮಿ ಆಗೈತಿ ಅದು ಶೇಕಡಾ ಒಳಗ ಅಂತಂದ್ಮೇಲೆ ಸೊ ಎಷ್ಟು ಕಮ್ಮಿ ಆಗೈತಿ, 8 ಕಮ್ಮಿ ಆಗೈತಿ. ಮೊದಲು ಎಷ್ಟಿತ್ತು, 400 ಇತ್ತು. ಶೇಕಡಾಗ ಏನ್ ಮಾಡ್ತೀನಿ, ಯಾವಾಗ್ಲೂ ಇಂಟು 100 ಮಾಡ್ತೀನಿ. 0000 ಕ್ಯಾನ್ಸಲ್, 4 ಒಂದ್ಲೆ 4 ಎರಡ್ಲೆ ಅಂದ್ಮೇಲೆ ಸೊ 2% ಎರರ್ ಕಾಣುತ್ತೆ. 2% ಎರರ್ ಕಾಣುತ್ತೆ. ಕರೆಕ್ಟ್. ಅದಕ್ಕೆ ಡೈರೆಕ್ಟ್ ಆಗಿ ಕ್ವಶನ್ ಈ ತರ ಕೊಟ್ರು ಅಂದ್ರ ಯಾವಾಗ್ಲಾದ್ರೂ 2% ಏನಾದ್ರೂ ಸೈಡ್ ನಲ್ಲಿ ತಪ್ಪಾಗಿತ್ತು ಅಂದ್ರ ಸುತ್ತಳತೆಯಲ್ಲೂ 2% ತಪ್ಪಾಗಿರುತ್ತ. ರೈಟ್. ನೆಕ್ಸ್ಟ್ BEBOBD is coded as Canada, then the code MJABSC will mean ? ಈ ಕೋಡ್ ನಾನು ಕೆನಡಾ ಅಂತ ಬರೆದ್ವಿ ಅಂದ್ರ ಈ ಕೋಡ್ ನಾನು ಏನಂತ ಬರೀತೀನಿ. ಇದು ಈಸಿನೇ ಐತಿ, ಯಾಕಂದ್ರೆ ಒಂದು ಕ್ವಶನ್ ಅಂತೂ ಈಸಿ ಕೊಡ್ತಾನ. ಸೊ ಈ ಈಸಿ ಕ್ವಶನ್ ಅನ್ನ ಎಷ್ಟು ಜನ ನನ್ಗೆ ಆನ್ಸರ್ ಹೇಳ್ತೀರಿ? ಸೊ ನಾನು ಹೇಳೋಕ್ಕಿಂತ ಮುಂಚೆ ನನಗೆ ಎಷ್ಟು ಆನ್ಸರ್ ಬರ್ತಾವ ನೋಡೋಣ ಅಂತ. ಓಕೆ, ಹೇಳಿ. ಯಾಕಂದ್ರೆ ಗ್ರೂಪ್ ನಲ್ಲಿ ನಾನು ಎಷ್ಟೋ ಸತಿ ಹಾಕಿದ್ಮೇಲೆ ಸೊ ವಿತಿನ್ 10 ರಿಂದ 15 ಸೆಕೆಂಡ್ ಒಳಗೆ ಆನ್ಸರ್ ಹೇಳಿದಿರಿ ಎಷ್ಟೋ ಜನ. ಇಲ್ಲಿನು ನೋಡೋಣ. ಸೊ ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡ್ರಿ. ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡ್ರಿ. ಆನ್ಸರ್ ಅಭಿ, ವೆರಿ ಗುಡ್. ಕರೆಕ್ಟ್ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಫಸ್ಟ್ ಆನ್ಸರ್ ಹಾಕಿದ್ದಾರೆ. ಸೊ ಅಪ್ರಿಶಿಯೇಟ್ ಮಾಡೋಣ. ಸಿದ್ದು, ವೆರಿ ಗುಡ್ ಸರ್. ಮತ್ತೆ ಗೀತಾ,
ವೆರಿ ಗುಡ್ ಮ್ಯಾಮ್. ಹಾಕಿ ನೋಡೋಣ ಹೊಳಿ ಬರೋಣ. ಇಫ್ ದಿ ಫಸ್ಟ್ ಡೇ ಆಫ್ ದಿ ಸೆಪ್ಟೆಂಬರ್ ಇಸ್ 2003 is a Sunday, then what day was 15th August 2003 ಅಂತ ಹೇಳಿದ್ದಾರೆ. ರೈಟ್. ಒಂದು ವೇಳೆ ಸೆಪ್ಟೆಂಬರ್ 2003 ಮೊದಲ ದಿನವು ಭಾನುವಾರವಾಗಿದ್ದರೆ ಆಗ ಆಗಸ್ಟ್ 15 ಯಾವ ವಾರ ಆಗಿರುತ್ತೆ ಅಂತ ಹೇಳಿರ್ತಾರೆ. ರೈಟ್. ಸೊ ಯಾವಾಗ್ಲೂ ಮುಂದೆ ಕೇಳ್ತಿದ್ದ, ಸೆಪ್ಟೆಂಬರ್ ಕೊಟ್ಟು ಅಕ್ಟೋಬರ್ ಕೇಳ್ತಿದ್ದ, ಇಲ್ಲ ಸೆಪ್ಟೆಂಬರ್ ಕೊಟ್ಟು ನವೆಂಬರ್ ಕೇಳ್ತಿದ್ದ. ಬಟ್ ಇಲ್ಲಿ ಏನ್ ಮಾಡಿದಾನಂದ್ರ ಸೆಪ್ಟೆಂಬರ್ ಕೊಟ್ಟು ಆಗಸ್ಟ್ ಕೇಳಿದಾನ, ಹಿಂದ್ ಬಂದಿದ್ದಾನೆ. ಸೊ ಸ್ವಲ್ಪ ಲಾಜಿಕ್ ಚೇಂಜ್ ಆಗುತ್ತೆ. ಸೆಪ್ಟೆಂಬರ್ 2003 ಮೊದಲ ದಿನವು ಭಾನುವಾರವಾಗಿದ್ದರೆ ಆಗ 15 ಆಗಸ್ಟ್ ಯಾವ ವಾರ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ 15 ಆಗಸ್ಟ್ ಅದೇ 2003. ಸೊ ನಾನೇನ್ ಮಾಡ್ತೀನಿ, ಸೆಪ್ಟೆಂಬರ್ 1 ಯಾವ ದಿನ? ಸಂಡೇ. ಸೊ ನಾನು ಎಲ್ಲಿ ಬರಬೇಕು? ಆಗಸ್ಟ್ 15ಕ್ಕೆ ಬರಬೇಕು. ಆಗಸ್ಟ್ 15. ಸೊ ಸೆಪ್ಟೆಂಬರ್ 1ರಿಂದ ಎಷ್ಟು ದಿನ ಹಿಂದೆ ಹೋಗ್ತೀನಿ? ಸೊ ಒಂದು ತಿಳ್ಕೊರಿ, ಆಗಸ್ಟ್ ಒಳಗ ಟೋಟಲ್ ಆಗಿ 31 ದಿನ ಇರ್ತಾವು. ಸೊ ಸೆಪ್ಟೆಂಬರ್ 1 ಬಿಟ್ವಿ ಅಂದ್ರ ಸೊ 31ರಿಂದ 15ನೇ ತಾರೀಕಿನ ತನ ಬರ್ಬೇಕಂದ್ರ ಟೋಟಲ್ ಆಗಿ ನನ್ನ ಹತ್ರ 17 ದಿನ ಅದಾವ. ಸೊ ಏನ್ ಮಾಡ್ರಿ, ಯಾವಾಗ್ಲೂ ಕ್ಯಾಲೆಂಡರ್ ಒಳಗ ನಾವೇನ್ ಮಾಡ್ತೀವಿ, 17ನ್ನ ಸೊ 7ರಲ್ಲಿ ಡಿವೈಡ್ ಮಾಡ್ತೀವಿ. ಯಾಕಂದ್ರೆ ಪ್ರತಿ 7 ದಿನಕ್ಕೂ ಸೇಮ್ ಡೇ ಬರುತ್ತೆ. ರೈಟ್. ಸೊ ಇದನ್ನ 7ರಲ್ಲಿ ಡಿವೈಡ್ ಮಾಡಿದ್ವಿ ಅಂದ್ರ 7 1 7 2 14. ಶೇಷ ಎಷ್ಟು ಉಳಿತು? 3. ಸೊ 3 ಉಳಿದೈತಿ ಅಂದ್ಮೇಲೆ ಸಂಡೇಗೆ ನಾನು ಏನ್ ಮಾಡ್ತೀನಿ, 3 ದಿನ ಮೈನಸ್ ಮಾಡಿಬಿಡ್ತೀನಿ. ಸಂಡೇಗೆ ನಾನು ಏನ್ ಮಾಡ್ತೀನಿ, 3 ದಿನ ಮೈನಸ್ ಮಾಡ್ಬೇಕು. ಯಾಕಂದ್ರೆ ನಾನು ಹಿಂದೆ ಬರಾತೀನಿ ಅಂದ್ಮೇಲೆ ಆಬ್ವಿಯಸ್ಲಿ ಹಿಂದೆ ಹೋಗ್ಬೇಕು, ಪ್ಲಸ್ ಮಾಡಕ್ ಹೋಗ್ಬೇಡ್ರಿ. ಸಂಡೇದಿಂದ 3 ದಿನ ಮೈನಸ್ ಮಾಡಿದ್ವಿ ಅಂದ್ರ ಸಂಡೇದಿಂದ 3 ದಿನ ಮೈನಸ್ ಹೆಂಗ್ ಮಾಡ್ತೀರಿ? ಸಂಡೇ ಆಯ್ತಾ, ಸಂಡೇ ಆದ್ಮೇಲೆ ಸ್ಯಾಟರ್ಡೆ ಆದ್ಮೇಲೆ ಫ್ರೈಡೆ ಆದ್ಮೇಲೆ ಬರೋದು ಯಾವುದು? ಥರ್ಸ್ಡೇ. ಸೊ ನಿಮ್ಮ ಉತ್ತರ ಏನಾಗಿರುತ್ತಾ? ಥರ್ಸ್ಡೇ. ನಿಮ್ಮ ಉತ್ತರ ಏನಾಗಿರುತ್ತೆ? ಥರ್ಸ್ಡೇ. ಸಂಡೇ ಆದ್ಮೇಲೆ ಒಂದು ಸ್ಯಾಟರ್ಡೆ, ಒಂದು ಫ್ರೈಡೆ, ಒಂದು ಥರ್ಸ್ಡೇ. ರೈಟ್. ವೆನ್ಸ್ಡೇ ಯಾಕೆ ಬರುತ್ತೆ ವೈಷ್ಣವಿ? ವೆನ್ಸ್ಡೇ ಹೆಂಗ್ ಬರುತ್ತೆ? 3 ದಿನ ಮೈನಸ್ ಮಾಡ್ರಿ. ಸೊ 3ನೇ ದಿನ ಒಂದು ಸಂಡೇ ಬಿಡ್ರಿ, 2ನೇದು ಸ್ಯಾಟರ್ಡೆ ಬಿಡ್ರಿ, ಒಂದು ಫ್ರೈಡೆ ಬಿಡ್ರಿ. ಸೊ ಥರ್ಸ್ಡೇ ಬಂತಲ್ಲ. ವೈ ಮೈನಸ್ ಸರ್ ಅಂತ ಕೇಳಿದ್ದಾರೆ ಯಾರು? ಚೌಧರಿ. ಸೊ ಮೈನಸ್ ಯಾಕಂತಂದ್ರ ಸೆಪ್ಟೆಂಬರ್ದಾಗ ದಿನ ನಾನು ಎಲ್ಲಿಗೆ ಬರ್ಬೇಕು? ಆಗಸ್ಟಿಗೆ ಬರ್ಬೇಕು. ಸೆಪ್ಟೆಂಬರ್ ಇಂದ ಆಗಸ್ಟಿಗೆ ಬರ್ಬೇಕಂದ್ರೆ 17 ದಿನ ಗ್ಯಾಪ್ ಐತಿ. ಸೊ 17 ದಿನ ಗ್ಯಾಪ್ ಅಂದ್ರ ನಾನು 17 ದಿನ 7ರಲ್ಲೇ ಡಿವೈಡ್ ಮಾಡಿದೆ. ಸೊ ಇನ್ನ 7 2 ಹೊಡೆದ್ಮೇಲೆ 14 ಹೋಯ್ತು, ಇನ್ನ 3 ದಿನ ಉಳಿದೈತಿ ಅಂದ್ಮೇಲೆ 17 ದಿನ ಹಿಂದೆ ಬರ್ಬೇಕಾಗಿತ್ತು. ಬರೀ ನಾನು 14 ದಿನ ಹಿಂದೆ ಬಂದ, ಎಕ್ಸಾಕ್ಟ್ 7ರಲ್ಲಿ ಕ್ಯಾನ್ಸಲ್ ಆಯ್ತು. ಇನ್ನ 3 ಹಿಂದೆ ಬರ್ಬೇಕಲ್ಲ, ಇನ್ನ 3 ಹಿಂದೆ ಬರ್ಬೇಕು. ರೈಟ್. ಸೊ ಇನ್ನ 3 ಹಿಂದೆ ಬಂದ್ಮೇಲೆ ಸೊ ನನಗೆ ಆನ್ಸರ್ ಬರ್ತದೆ ಕರೆಕ್ಟ್ ಆಗಿ. ಸೊ ಏನಂತೇಳಿ? ಸೊ ಥರ್ಸ್ಡೇ. ರೈಟ್. ಸೊ ಈ ತರ ಕ್ವಶನ್ ನಿಮ್ಮ FD ಅಲ್ಲಿ ಕೇಳಿದ್ರು ಅನ್ಸುತ್ತೆ. ಬಟ್ ಅಲ್ಲಿ ಹಿಂದೆ ಬರ್ತಿದ್ದಿಲ್ಲ, ಮುಂದೆ ಹೋಗ್ತಿದ್ವಿ. ಇಲ್ಲ ಅಂದ್ರೆ ಒಂದ್ಸತಿ ಕ್ಯಾಲೆಂಡರ್ ಹಿಡ್ಕೋರಿ. ಕ್ಯಾಲೆಂಡರ್ ಹಿಡ್ಕೊಂಡು ಸೊ ನಿಮಗೆ ಕೊಟ್ಟಿರುವಂತ ಡೇಟನ್ನ ಒಂದು ಡೇಟಿಗೆ ಟಿಕ್ ಮಾಡ್ಕೋರಿ. ಸೊ ಆಮೇಲೆ ಆಗಸ್ಟ್ 15ಕ್ಕೆ ಹಿಂದೆ ಬಂದ್ಬಿಡ್ರಿ. ಇಲ್ಲಾಂದ್ರೆ ಈಗ ಜನವರಿ ಇತ್ತಂದ್ರೆ ಡಿಸೆಂಬರ್ 15ಕ್ಕೆ ಹಿಂದೆ ಹೋಗ್ಬಿಡ್ರಿ. ಯಾಕೆ ಕರೆಕ್ಟಾಗಿ ಡಿಸೆಂಬರ್ 15ಕ್ಕೆ ಏನೈತಿ 31 ದಿನ ಅದಾವ. ಸೊ ನೀವು ಇಲ್ಲಿಂದ 1ನೇ ತಾರೀಕಿಂದ ಕರೆಕ್ಟ್ 15ನೇ ತಾರೀಕಿಗೆ ಹೋಗ್ರಿ. ಸೊ ಯಾವ ದಿನ ಇರುತ್ತಾ ಅದಕ್ಕಿಂತ 3 ದಿನ ಹಿಂದೆ ಇರುತ್ತೆ. ರೈಟ್. ಸೊ ಜನವರಿ 1 ಯಾವ ದಿನ ಇತ್ತು? ಸೋಮವಾರ ಇತ್ತು. ರೈಟ್. ಸೊ ಸೋಮವಾರ ಇತ್ತಂದ್ರೆ ಸೋಮವಾರಕ್ಕಿಂತ 3 ದಿನ ಹಿಂದ ಡಿಸೆಂಬರ್ 15ನೇ ಡೇಟಿಗೆ ಇರುತ್ತೆ. ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರೈಟ್. ವೈಷ್ಣವಿ ಓಕೆ. ಥರ್ಸ್ಡೇ. ಹಾ, ಫಾರ್ವರ್ಡ್ ಡೇಸ್ ಮೀನ್ಸ್ ಪ್ಲಸ್. ಈಗ ನಾನು ಸೆಪ್ಟೆಂಬರ್ ಇಂದ ಅಕ್ಟೋಬರ್ಗೆ ಕಂಡು ಹಿಡಿಬೇಕಾಗಿತ್ತು, ನಾನೇನ್ ಮಾಡ್ತೀನಿ? ಪ್ಲಸ್ ಮಾಡ್ತೀನಿ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ಗೆ ಮಾಡ್ಬೇಕಾದ್ರೆ ನಾನು ಪ್ಲಸ್ ಮಾಡ್ತೀನಿ. ಸೊ ಸೆಪ್ಟೆಂಬರ್ ಇಂದ ಆಗಸ್ಟ್ ಅಂದ್ರೆ ಹಿಂದ್ಗಡೆ ಬರ್ತೀನಲ್ಲ, ಮೈನಸ್ ಮಾಡ್ತೀನಿ. 25% ಡಿಸ್ಕೌಂಟ್ ಕೊಟ್ರೆ ಅವನಿಗೆ 25% ಪ್ರಾಫಿಟ್ ಆಗುತ್ತಾ? ಒಂದ್ ವೇಳೆ 10% ಏನಾದ್ರೂ ಅವ್ನು ಡಿಸ್ಕೌಂಟ್ ಕೊಟ್ಟ ಅಂದ್ರ ಸೊ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತಾ ಅಂತ ಕೇಳಿದಾರೆ. ಈ ಕ್ವಶನ್ ಎಷ್ಟು ಜನ ರಾಂಗ್ ಹಾಕ್ತಿರಿ ಅಂತಂದ್ಮೇಲೆ ಆಲ್ಮೋಸ್ಟ್ 100% ಇಲ್ಲಿದ್ದವ್ರು ರಾಂಗ್ ಹಾಕ್ತಿರಿ. ನನಗೆ ಹೇಳ್ರಿ, ಒಂದ್ ವೇಳೆ ಕ್ವಶನ್ ಏನ್ ಕೇಳಿದಾರೆ ಅಂದ್ರ 25% ಡಿಸ್ಕೌಂಟ್ ಕೊಟ್ರ 25% ಪ್ರಾಫಿಟ್ ಆಗುತ್ತಾ? ಸೊ ಈಗ 10% ಡಿಸ್ಕೌಂಟ್ ಕೊಟ್ಟ ಅಂದ್ರ ಸೊ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತ? ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗತ್ರಿ? ಒಂದೇ ಆನ್ಸರ್ ಭುವನ್. ಭುವನ್ ಅಲ್ಲ? ಭುವನ್.
ಆಪ್ಷನ್ ಡಿ ರೀ. ವೆರಿ ಗುಡ್, ವೆರಿ ಗುಡ್. ಸಿದ್ದು ಆಪ್ಷನ್ ಬಿ ಅಂತೇಳಿ ಒಬ್ರು ಹಾಕಿದ್ರೆ ಉಳಿದವ್ರಲ್ಲ ಆಪ್ಷನ್ ಡಿ ಹಾಕ್ತಿರಿ. ಇಷ್ಟು ಕ್ವಶನ್ ಏನಾದ್ರು ಈಸಿ ಇತ್ತು ಅನ್ಕೋರಿ. ಕ್ವಶನ್ ಈಸಿನೇ ಐತಿ, ಬಟ್ ಇಷ್ಟೂ ಈಸಿ ಇರಂಗಿಲ್ಲ. 25% ಡಿಸ್ಕೌಂಟ್ ಕೊಟ್ರ ಅಂದ್ಮೇಲೆ 25% ಪ್ರಾಫಿಟ್ ಆಗತ್ತಾ? ಹಂಗಿದ್ಮೇಲೆ 10% ಡಿಸ್ಕೌಂಟ್ ಕೊಟ್ರೆ 10% ಪ್ರಾಫಿಟ್ ಆಗತ್ತಾ? ಥಿಂಕ್ ಮಾಡೋಣ ಅಂತ, ನೋಡೋಣ ಅಂತ. ಡಿಸ್ಕೌಂಟ್ ಯಾವಾಗ್ಲೂ ನಾನು MRP ಮೇಲೆ ಕೊಡ್ತೇನೆ. MRP ಅಂದ್ರೆ ಸ್ಟಿಕ್ಕರ್ ಏನ್ ಅಂಟಿಸಿರ್ತೀವಿ ಅದ್ರ ಮೇಲೆ. ಸೊ MRP ಪ್ರೈಸಿಗೆ ನಂದು ಒಂದು ವ್ಯಾಲ್ಯೂ ಐತಿ ಅಂದ್ರ ಅಷ್ಟಕ್ಕೆ ನಾನು ಕೊಂಡ್ಕೊಂಡ್ ಬಂದಿರಲ್ಲ. ಸೊ ಅದಕ್ಕಿಂತ ನಾನು ಕಮ್ಮಿ ಬೆಲೆಗೆ ತಂದಿರ್ತೀನಿ. ಅದು ನಂದೇನು ಕಾಸ್ಟ್ ಪ್ರೈಸ್ ಅಂದ್ರೆ ನಂದದು ಕೊಂಡ ಬೆಲೆ. ಇದು ಗುರುತಿಸಲಾದ ಬೆಲೆ, ಇದು ಕೊಂಬೆ ಅಂತೀವಿ, ಇದು ನಮ್ದು ಗುರುತಿಸಲಾದ ಬೆಲೆ ಅಂತೀವಿ. ಸೊ ನೆಕ್ಸ್ಟ್ ಬರೋದು ಸೆಲ್ಲಿಂಗ್ ಪ್ರೈಸ್, ಅದೇ ನಮ್ದು ಮಾರಿದ ಬೆಲೆ. ರೈಟ್. 100 ರೂಪಾಯಿಗೆ ನಾನು ಏನಾದ್ರು ತಗೊಂಡ್ MRP ಇತ್ತು, ಗುರುತಿಸಿದ ನಾನು MRP ಸ್ಟಿಕ್ಕರ್ 100 ರೂಪಾಯಿ ಹಚ್ಚಿದ್ದ ಅಂದ್ರ, ಸೊ ನಾನೇನ್ ಮಾಡ್ತೀನಿ 75 ರೂಪಾಯಿಗೆ ಮಾರ್ತೀನಿ. ಯಾಕಂದ್ರೆ 25% ಡಿಸ್ಕೌಂಟ್ ಕೊಟ್ಟಿರ್ತೀನಿ. 100 ರೂಪಾಯಿಗೆ ನಾನು ತಗೊಂಡಿದ್ದ, ಸೊ MRP 100 ರೂಪಾಯಿ ಇತ್ತು, 25% ಕೊಡ್ತೇನೆ. ಸೊ 75 ರೂಪಾಯಿಗೆ ನಂದು ಮಾರಿದ ಬೆಲೆ ಆಗಿರುತ್ತೆ. ರೈಟ್. ಸೊ 75 ರೂಪಾಯಿಗೆ ಮಾರಿದ ಮೇಲೂ ನನಗೆ ಎಷ್ಟು ರೂಪಾಯಿ ಲಾಭ ಆಗತೈತಿ? 25% ಲಾಭ ಆಗತೈತಿ. 25% ಅಂದ್ರೆ ಏನು? ಸೊ 25% ಅಂದ್ರ 1/4 ಅಂದಂಗ. 1/4 ಅಂದಂಗ. 1/4 ಅಂದ್ರೆ ಏನು? 4ನೇ 1 ಭಾಗ ನನಗೆ ಲಾಭ ಆಗತೈತಿ. ಅಂದ್ರೆ 4 ರೂಪಾಯಿಗೆ ತಗೊಂಡ್ರೆ 5 ರೂಪಾಯಿಗೆ ಲಾಭ ಆಗತ್ತೆ. 5 ರೂಪಾಯಿಗೆ ಮಾರಾತೀನಿ. ಸೊ 5 ರೂಪಾಯಿ ವ್ಯಾಲ್ಯೂ ಎಷ್ಟೈತಿ? 75 ರೂಪಾಯಿ. ಹಂಗಿದ್ರ ನಾನ್ ತಗೊಂಡಿದ್ ವ್ಯಾಲ್ಯೂ ಎಷ್ಟಿರುತ್ತೆ ಕಂಡುಹಿಡಿಬೇಕು. 5ಕ್ಕೆ ಏನ್ ಮಾಡಿ ನಾನು ಇಂಟು 15 ಮಾಡೀನಿ. ಹಂಗೆ 4ಕ್ಕೆ ಇಂಟು 15 ಮಾಡಿದ್ರೆ 60 ರೂಪಾಯಿ ನಂದು ಕೊಂಡ ಬೆಲೆ. 60 ರೂಪಾಯಿ ನಂದೇನು ಕೊಂಡ ಬೆಲೆ. ಈಗ ಏನ್ ಮಾಡ್ತಿದ್ದ ನಾನು 25% ಡಿಸ್ಕೌಂಟ್ ಕೊಡೋ ಬದಲಿ 10% ಡಿಸ್ಕೌಂಟ್ ಕೊಡತಾನ 100 ರೂಪಾಯಿ ಮೇಲೆ. 10 ರೂಪಾಯಿ ಡಿಸ್ಕೌಂಟ್ ಕೊಟ್ರೆ ಎಷ್ಟಕ್ಕೆ ಮಾರ್ಬೇಕು? ಅವನು 90 ರೂಪಾಯಿಗೆ ಮಾರ್ಬೇಕು. ಸೊ ಈಗ ಲಾಭ ಎಷ್ಟಾಯ್ತು? ಸೊ ಲಾಭ ಯಾವಾಗ್ಲೂ ನಾನು ಎಷ್ಟಕ್ಕೆ ತಂದಿನಿ ಮತ್ತೆ ಎಷ್ಟಕ್ಕೆ ಮಾರಿದೀನಿ ಅಂತಾನೆ ನೋಡ್ತೀನಿ ನಾನು. ಮೊದಲು ನಾನು ಎಷ್ಟಕ್ಕೆ ಗುರುತಿಸಿದ್ದೆ, ನಾನು ಎಷ್ಟಕ್ಕೆ ಮಾರಿದ್ದೆ ಅವೆಲ್ಲ ನೋಡಂಗಿಲ್ಲ. ಸೊ ನಾನು 60 ರೂಪಾಯಿಗೆ ತಂದೇನೆ. ಸೊ ಮಾರಿದ್ದೆಷ್ಟು? 90 ರೂಪಾಯಿ. ಅಂದ್ರೆ ಎಷ್ಟು ರೂಪಾಯಿ ಲಾಭ ಆಯ್ತು? 30 ರೂಪಾಯಿ. ಎಷ್ಟ್ರ ಮೇಲೆ? 60 ರೂಪಾಯಿ ಮೇಲೆ. ಶೇಕಡಾ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀರಿ? ಇಂಟು 100 ಮಾಡ್ತೀರಿ. ರೈಟ್. ಸೊ 31 32 2 1 2 50 ಅಂದ್ರೆ ಎಷ್ಟು ಲಾಭ ಆಯ್ತು? 50% ಲಾಭ ಆಯ್ತು ಹೇಳ್ರಿ. ಸೊ ಈ ತರ ಟ್ರಿಕ್ಕಿ ಕ್ವಶನ್ ಜಾಸ್ತಿ ಕೇಳ್ತಾರೆ. ಯಾಕಂದ್ರೆ ಸಡನ್ ಆಗಿ ಅನ್ಸುತ್ತೆ 25% ಡಿಸ್ಕೌಂಟ್ ಕೊಟ್ಟಾಕ್ರೆ 25% ಲಾಭ ಆಯ್ತು, ಹಂಗಿದ್ರೆ 10% ಡಿಸ್ಕೌಂಟ್ ಕೊಟ್ಟಾಕ್ರ 10% ಲಾಭ ಆಗತ್ತೆ ಅಂತೀರಿ. ಒಂದು ಕಾಮನ್ ಸೆನ್ಸ್ ಥಿಂಕ್ ಮಾಡ್ರೆ, ಡಿಸ್ಕೌಂಟ್ ಕಮ್ಮಿ ಕೊಟ್ಟ ಅಂದ್ರೆ ಅವನಿಗೆ ಲಾಭ ಜಾಸ್ತಿ ಆಗತ್ತೆ. ಇಷ್ಟರ ಕಾಮನ್ ಸೆನ್ಸ್ ಐತಲ್ಲ. ಈಗ ಅಂಗಡಿಯವ ಹೆಚ್ಚಿಗೆ ಡಿಸ್ಕೌಂಟ್ ಕೊಟ್ಟ ಅಂದ್ರ ಏನೋ ಒಂದು ಲಾಭ ಆಗಿರುತ್ತ. ಸೊ ಕಮ್ಮಿ ಡಿಸ್ಕೌಂಟ್ ಕೊಟ್ಟ ಅಂದ್ರ ಅದಕ್ಕಿಂತ ಜಾಸ್ತಿ ಲಾಭ ಆಗುತ್ತ. 100 ರೂಪಾಯಿದ್ದು 75 ರೂಪಾಯಿ ಮಾರದಕ್ ಲಾಭ ಆಗುತ್ತೋ, 100 ರೂಪಾಯಿ 90 ರೂಪಾಯಿ ಮಾರದಕ್ ಲಾಭ ಆಗುತ್ತೋ? ಅದನ್ನಾದ್ರೂ ಥಿಂಕ್ ಮಾಡ್ಬೋದಲ್ಲ. ರೈಟ್. ಸೊ ಕೆಲವೊಂದು ಕಾಮನ್ ಸೆನ್ಸ್ ಅಂದ್ರೂ ಕೆಲವೊಂದು ಆಪ್ಷನ್ ಹೋಗ್ತಾವ, ಇದೊಂದು ಹೋತೈತಿ. ರೈಟ್. ಸೊ ಇವು 3 ಉಳಿತಾವ ಅಷ್ಟೇ. ಸೊ 10% ಅಂತೂ ಹಾಕಲ್ಲ ನಾನು, ಅವು 3ರಲ್ಲಿ ಯಾವ್ದಾದ್ರು ಒಂದು ಹಾಕ್ತೇನೆ. ರೈಟ್. ಸೊ ಇನ್ನೊಂದ್ ತರ ಬಂದ್ವಿ ಅಂದ್ರ 25% ಡಿಸ್ಕೌಂಟ್ ಕೊಟ್ವಿ ಅಂದ್ರ 25% ಲಾಭ ಆಗತ್ತ ಅಂತ ಹೇಳಿದ. ರೈಟ್. ಸೊ 25% ಡಿಸ್ಕೌಂಟ್ ಅಂದ್ರ, ಸೊ ನಾನೇನ್ ಮಾಡಿದ್ದೀನಿ, ಸೊ 25% 1/4 ಡಿಸ್ಕೌಂಟ್ ಅಂದ್ರೆ ನಾನೇನ್ ಮಾಡ್ದೆ, 4 ರೂಪಾಯಿ ಇದ್ದಿದ್ದು 3 ರೂಪಾಯಿಗೆ ಮಾರ್ದ. ರೈಟ್. ಸೊ ಹಂಗೆ 25% ಲಾಭ ಅಂತಂದ್ರ 1/4 ಅಂದ್ರೆ ಇದರ ಅರ್ಥ ಏನು? 4 ರೂಪಾಯಿ ಇದ್ದಿದ್ದು ನಾನು 5 ರೂಪಾಯಿಗೆ ಮಾರ್ದ. ಇಲ್ಲಿನೂ ಮಾರಿದ ಬೆಲೆ 5 ರೂಪಾಯಿ ಐತಿ, ಬಟ್ ಇಲ್ಲಿ ಮಾರಿದ ಬೆಲೆ 3 ರೂಪಾಯಿ ಐತಿ. ಅದಕ್ಕೆ ಏನ್ ಮಾಡ್ತೇನೆ, ಇಲ್ಲಿ ನಾನು ಇಂಟು 3 ಮಾಡ್ತೇನೆ, ಇಲ್ಲಿ ನಾನು ಇಂಟು 5 ಮಾಡ್ತೇನೆ. ಇದೇನದು? ಗುರುತಿಸಲಾದ ಬೆಲೆ. ಇದೇನು? ಕೊಂಡ ಬೆಲೆ. ಸೊ ಏನಾಯ್ತು? 3 ಇಂಟು 5 15 ರೂಪಾಯಿ, 3 ಇಂಟು 4 12 ರೂಪಾಯಿ, 3 ಇಂಟು 5 15 ರೂಪಾಯಿ, 3 ಇಂಟು 4 12 ರೂಪಾಯಿ. ರೈಟ್. 3 ಇಂಟು 4 12 ರೂಪಾಯಿ. ಹಂಗಿದ್ಮೇಲೆ ಸೊ 12 ರೂಪಾಯಿ. ಸೊ ನಂದೇನಾಯ್ತು? ಮಾರಿದ ಬೆಲೆ. ಸೊ 12 ರೂಪಾಯಿ ನಂದು ಮಾರಿದ ಬೆಲೆ. ಸೊ ಈಗ ನಾನೇನ್ ಮಾಡಬೇಕು? ಸೊ 20 ರೂಪಾಯಿ ನಂದೇನು? ಗುರುತಿಸಲಾದ ಬೆಲೆ. ಈಗ ನಾನು 10% ಡಿಸ್ಕೌಂಟ್ ಕೊಡ್ತೀನಿ. 20ರ 10% ಅಂದ್ರೆ ಎಷ್ಟು? 2 ರೂಪಾಯಿ. ಡಿಸ್ಕೌಂಟ್ ಕೊಟ್ರೆ ಎಷ್ಟಕ್ಕೆ ಮಾರ್ತೀನಿ? 18 ರೂಪಾಯಿಗೆ. 12 ರೂಪಾಯಿ
18 ರೂಪಾಯಿಗೆ ಮಾರ್ತೀನಿ. ಸೊ ನನ್ನ ಕೊಂಡ ಬೆಲೆ ಎಷ್ಟೈತಿ? 12 ರೂಪಾಯಿ. 12 ರೂಪಾಯಿ ಇದ್ದಿದ್ದು 18 ರೂಪಾಯಿಗೆ ಮಾರಿದ್ರೆ 6 ರೂಪಾಯಿ ನನ್ನ ಲಾಭ. 6 ರೂಪಾಯಿ ಲಾಭ ಅಂದ್ರ ಸೊ ನಾನು ಎಷ್ಟಕ್ಕೆ ತೊಗೊಂಡಿರ್ತೀನಿ ಅದ್ರ ಅರ್ಧದಷ್ಟು ನನಗೆ ಲಾಭ ಬರತೈತಿ ಅಂದ್ರೆ 50% ಲಾಭ ಬರತೈತಿ. ಹಂಗಿದ್ಮೇಲೆ ಸೊ 50% ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ರೈಟ್. ಸೊ ಯಾರಿಗೆ ಇದನ್ನ ತಿಳಿಯಂಗಿಲ್ಲ, ಸೊ ನಾನು 3 ಕ್ಲಾಸ್ ಮಾಡಿದ್ದೀನಿ, 4 ಕ್ಲಾಸ್ ಮಾಡಿದ್ದೀನಿ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ. ಸೊ ಒಂದು ಸತಿ ನೋಡ್ಕೊಂಬನ್ನಿ. ರೈಟ್. ಸೊ ನೀಟಾಗಿ ತಿಳಿತೈತಿ. ಯಾಕಂದ್ರ ಸೊ ನಿಮ್ಗೊಂದು ಐಡಿಯಾ ಇರಬೇಕು. ಸೊ ಕೊಂಡ ಬೆಲೆ ಅಂದ್ರೆ ಏನು, ಗುರುತಿಸಲಾದ ಬೆಲೆ ಅಂದ್ರೆ ಏನು, ಮಾರಿದ ಬೆಲೆ ಅಂದ್ರೆ ಏನು, ಒಂದು ಐಡಿಯಾ ಕೊಡ್ತೇನೆ ನೋಡಿ. ಸೊ ನಾನು 100 ರೂಪಾಯಿಗೆ ಒಂದು ಪ್ಯಾಂಟ್ ತರ್ತೇನೆ, ಅಂಗಡಿಯವನು ನಾನು 100 ರೂಪಾಯಿಗೆ ಒಂದು ಪ್ಯಾಂಟ್ ತರ್ತೇನೆ. ಸೊ ನಾನೇನ್ ಮಾಡ್ತೀನಿ, ಅದನ್ನ 1000 ರೂಪಾಯಿ ಅಂತೇಳಿ ಬರೀತೇನೆ. ಗುರುತಿಸಲಾದ ಬೆಲೆ ಅಂದ್ರೆ MRP ಸ್ಟಿಕ್ಕರ್ ಏನ್ ಹಚ್ತಾರಲ್ಲ ಅದು ಗುರುತಿಸಲಾದ ಬೆಲೆ. ಸೊ ಮಾರ್ಕ್ಡ್ ಪ್ರೈಸ್ ಅಂತೀವಿ ನಾವು, ಮಾರ್ಕ್ ಮಾಡಿರ್ತೀವಿ ಅದನ್ನ, ಅದಕ್ಕಿಂತ ಕಮ್ಮಿಗೆ ತಂದಿರ್ತೀವಿ ನಾವು. ಯಾಕಂದ್ರ ಸೊ ಎಷ್ಟು MRP ಇರುತ್ತೆ ಅದ್ರ ಮೇಲೆ ಡಿಸ್ಕೌಂಟ್ ಕೊಡತೀನಿ ಅಂದ್ಮೇಲೆ ಸೊ ನಾನ್ ತಂದಿದ ವ್ಯಾಲ್ಯೂ ಅದಕ್ಕಿಂತ ಬಾಳೆ ಕಮ್ಮಿ ಇರುತ್ತೆ. 100 ರೂಪಾಯಿಗೆ ನಾನು ಕೊಂಡ ಬೆಲೆ ಸೊ ಗುರುತಿಸಿದ್ದೆಷ್ಟು 1000 ರೂಪಾಯಿಗೆ. ನಾನು ಇದ್ರ ಮೇಲೆ ಏನ್ ಮಾಡ್ತೀನಿ, 50% ಡಿಸ್ಕೌಂಟ್ ಕೊಡ್ತೀನಿ. ಖುಷಿ ಆಗ್ಬಿಡ್ತೀವಿ ನಾವು. ಓಕೆ 50% ಡಿಸ್ಕೌಂಟ್ ಕೊಡತಾನ ಅಂತೇಳಿ. ಸೊ 50% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಕ್ಕೆ ಮಾರ್ತೀವಿ ನಾವು? 500 ರೂಪಾಯಿಗೆ ಮಾರ್ತೀವಿ. ಆಮೇಲೆ ಓಕೆ 1000 ರೂಪಾಯಿ ಇದ್ದಿದ್ದು 500 ರೂಪಾಯಿಗೆ ಮಾರಾತನ, ಬಾಳೆ ಸಸ್ತಾದ ಸಿಗತ್ತ ಅನ್ಕೊಂಡು ನಾವು ಖುಷಿ ಒಳಗೆ ಏನ್ ಮಾಡ್ತೀವಿ, ತಗೊಂಡ್ಬಿಡ್ತೀವಿ. ಬಟ್ ನಿಮಗ್ ಗೊತ್ತಿರಲ್ಲ ಅವನು ತಂದಿದ್ದೆಷ್ಟು 100 ರೂಪಾಯಿಗೆ, ಮಾರಾತಿದ್ದೆಷ್ಟು 500 ರೂಪಾಯಿಗೆ. ಸೊ ಇದು ಏನು, ಇದು ನಮಗ ಮ್ಯಾಟ್ರೇ ಆಗಲ್ಲ. ಸೊ ನಮಗ ಮಾರಿದ್ದೆಷ್ಟು ಕೊಂಡಿದ್ದೆಷ್ಟು ಅಷ್ಟೇ ಬೇಕು. ಈಗ ನೋಡ್ತೀನಿ ಲಾಭ ಎಷ್ಟಾಗುತ್ತಾ, 400 ರೂಪಾಯಿ ಲಾಭ. ಎಷ್ಟ್ರ ಮೇಲೆ? 100 ರೂಪಾಯಿ ಮೇಲೆ. ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 100. ಕ್ಯಾನ್ಸಲ್ ಮಾಡಿದ್ರ 400% ನನಗೆ ಲಾಭ ಆಯ್ತು. ಅಂದ್ರೆ 4 ಪಟ್ಟು ಲಾಭ ಆಯ್ತು. ರೈಟ್. ಸೊ ಇದು ಒಂದು ಏನಂತೀವಿ ಪ್ರಾಫಿಟ್ ಲಾಸ್ ಒಂದು ಬೇಸಿಕ್ ಕಾನ್ಸೆಪ್ಟ್. ಇಷ್ಟೇ. ಇದು ಬಿಟ್ರೆ ಮತ್ತೇನಿಲ್ಲ. ಇವೇ 3 ಸಿಗ್ತಾವ ನಿಮ್ಗೆ. ಇದರಿಂದ ಇಲ್ಲಿ ಬಂದ್ವಿ ಅಂದ್ರೆ ಇದು ಡಿಸ್ಕೌಂಟ್ ಆಗಿರುತ್ತಾ, ಇದರಿಂದ ಇಲ್ಲಿ ಬಂದ್ವಿ ಡಿಸ್ಕೌಂಟ್ ಆಗಿರುತ್ತಾ, ಇದರಿಂದ ಇಲ್ಲಿ ಬಂದ್ವಿ ಅಂದ್ರೆ ಮಾರ್ಕಪ್ ಪ್ರೈಸ್ ಆಗಿರುತ್ತಾ, ಎಷ್ಟು ನಾವು ಏರಿಸ್ತೀನಿ ವ್ಯಾಲ್ಯೂ ಅನ್ನೋದು. ಸೊ ಇದರಿಂದ ಇದಕ್ಕೆ ಬಂದ್ವಿ ಅಂದ್ರೆ ಪ್ರಾಫಿಟ್ ಅಥವಾ ಲಾಸ್ ಆಗಿರುತ್ತೆ. ಮೂರು ಬರ್ತಾವ. 3 ವ್ಯಾಲ್ಯೂ 3%. ರೈಟ್. ಸೊ ಇದು ಒಂದು. ನೆಕ್ಸ್ಟ್ ಏನಂತ ಕೇಳಿದಾರೆ ಅಂದ್ರೆ ಎವರೇಜ್ ಏಜ್ ಆಫ್ 3 ಪರ್ಸನ್ ಈಸ್ 27 years. ದೇರ್ ಏಜಸ್ ಆರ್ ಇನ್ ದ ರೇಷಿಯೋ 1:3:5. ಸೊ ಹಾಗಿದ್ರೆ ಯಂಗೆಸ್ಟ್ ಒನ್ ಏಜ್ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಇದಂತೂ ಭಾಳ ಈಜಿ ರೀ. 3 ವ್ಯಕ್ತಿಗಳ ಸರಾಸರಿ ವಯಸ್ಸು 27 ವರ್ಷಗಳು. ಅವರ ವಯಸ್ಸು 1:3:5 ಅವರಲ್ಲಿ ಕಿರಿಯ ವಯಸ್ಸಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸೊ ವಯಸ್ಸು 1ನೇದವನು 2ನೇದವನು 3ನೇದವನು ವಯಸ್ಸಿನ ಅನುಪಾತ ಎಷ್ಟೈತಿ? 1:3:5 ಐತಿ. ಅವರ ಸರಾಸರಿ ವಯಸ್ಸು ಎಷ್ಟೈತಿ? 27 ಐತಿ. ಸರಾಸರಿ ವಯಸ್ಸು 27 ಅಂದ್ರ ಇವಂದು 27 ಇದ್ದಂಗ, ಇವಂದು 27 ಇದ್ದಂಗ, ಇವಂದು 27 ಇದ್ದಂಗ. ಸೊ ಟೋಟಲ್ ಆಗಿ ಎಷ್ಟಿರುತ್ತ? 81 ಅವರ ವಯಸ್ಸಿನ ಮೊತ್ತ ಆಯ್ತು. ಇಲ್ಲಿ ನೋಡ್ತೀನಿ 1 + 3 + 5, 5 3 8 + 9. ನನ್ನ ಪ್ರಕಾರ ಅವರ ವಯಸ್ಸಿನ ಮೊತ್ತ 9 ಆಯ್ತು. ಬಟ್ ಅವ್ರ ಪ್ರಕಾರ ಅವರ ವಯಸ್ಸಿನ ಮೊತ್ತ 81. ಹಂಗಿದ್ರ ನನ್ನ ಪ್ರಕಾರ ಮತ್ತು ಅವ್ರ ಪ್ರಕಾರ ಎಷ್ಟು ಪಟ್ಟು ಡಿಫ್ರೆನ್ಸ್ ಐತಿ ಅಂದ್ರ 9 ಪಟ್ಟು ಡಿಫ್ರೆನ್ಸ್ ಐತಿ. ಹಾಗಿದ್ರೆ ಸೊ ಕಿರಿಯವನು ಯಾರು? 1ನೇದವನು. ಸೊ ಇವನಿಗೆ ಏನ್ ಮಾಡ್ತೀನಿ? ಇಂಟು 9 ಮಾಡ್ತೀನಿ. ಅಂದ್ರೆ ಅವನ ವಯಸ್ಸು ಎಷ್ಟು? 9 ವರ್ಷ. ನಿಮ್ಮ ಆಪ್ಷನ್ ಯಾವುದು? ಆಪ್ಷನ್ ಬಿ. ಕರೆಕ್ಟ್ ರೀ? ರೈಟ್. ಡನ್. ಸೊ 9. ಆಶಾರಾಣಿ ವೆರಿ ಗುಡ್ ಮ್ಯಾಮ್. ಸೊ ಅಲ್ಲೆಲ್ಲೋ ಕನ್ಫ್ಯೂಸ್ ಆಗಿದೆಯೋ ನಾವು. ರೈಟ್. ಓಕೆ. ಸೊ ಇದು ಒಂದಾಯ್ತು. ನೆಕ್ಸ್ಟ್ ಒನ್. ಈ ಕ್ವಶನ್ ನಾನು ಹೋಮ್ವರ್ಕ್ ಕೊಟ್ಟಿರ್ತೇನೆ. ಸೊ ಎಷ್ಟು ಜನ ಇದನ್ನ ಆನ್ಸರ್ ಮಾಡ್ತೀರಿ? ಸೊ ಇದನ್ನ ನಾನು 3 ಮೆಥಡ್ ಹೇಳ್ತೇನೆ. ಸೊ ನಾಳೆ ಕ್ಲಾಸಲ್ಲಿ ಇದನ್ನ ನಾನು 3 ಮೆಥಡಲ್ಲಿ ಹೇಳ್ತೇನೆ. ಸೊ ಒಂದು ನಾರ್ಮಲ್ ಕಾನ್ಸೆಪ್ಟ್, ಒಂದು ಸ್ವಲ್ಪ ಟ್ರಿಕ್, ಉಳಿದಿದ್ದು ಈಸಿಯೆಸ್ಟ್ ಟ್ರಿಕ್. ಒಂದು ನಾರ್ಮಲ್ ಕಾನ್ಸೆಪ್ಟ್, ಒಂದು ಟ್ರಿಕ್, ಇನ್ನೊಂದು ಈಸಿಯೆಸ್ಟ್ ಟ್ರಿಕ್. ಸೊ ಯಾವುದು ಈಸಿಯೆಸ್ಟ್ ಇರುತ್ತಲ್ಲ, ಸೊ ವಿತಿನ್ 10 ಸೆಕೆಂಡ್ ಸೊ ಆ ಕ್ವಶನ್ಗೆ ಆನ್ಸರ್ ಹೇಳ್ತೇನೆ ಅಂತ. ಸೊ ಈ ಕ್ವಶನ್ಗೆ ಕಮೆಂಟ್ಗೆ ಆನ್ಸರ್ ಹಾಕಿ ನೋಡೋಣ ಅಂತ ಎಷ್ಟು ಜನ ಹಾಕ್ತಾರೆ. ರೈಟ್. ಓಕೆ.